ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮಗಳ ತನಿಖೆಗೆ ಸದ್ಯ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿ ಆಗಿದೆ. ಇಡಿ ಅಧಿಕಾರಿಗಳು ಇವತ್ತು 20ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ಕಚೇರಿ ಸೇರಿ ರಾಜ್ಯದ 20 ಕಡೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬಯಲಿಗೆಳೆದಿರುವಂತಹ ಅಕ್ರಮ ಇದು. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ಕೆಪಿಎಸ್ಸಿ ಕಚೇರಿಯ ಮೇಲೆ ಇಡಿ ದಾಳಿ ಮಾಡಿರೋದು. ಶಿವಶಂಕರಪ್ಪ ಸಾಹುಕಾರ್, ಶಾಂತಾ ಹೊಸಮನಿ ಸೇರಿ ಇನ್ನು ಅನೇಕರ ಮನೆಯ ಮೇಲೆ ದಾಳಿಯಾಗಿದೆ, ಕಚೇರಿಗಳ ಮೇಲೆ ದಾಳಿಯಾಗಿದೆ. ಶಾಂತಾ ಹೊಸಮನಿ ಕೆಪಿಎಸ್ಸಿಯ ಸದಸ್ಯೆಯಾಗಿದ್ದವರು, ಶಿವಶಂಕರಪ್ಪ ಸಾಹುಕಾರ್ ಪದಚ್ಯುತ ಅಧ್ಯಕ್ಷ. ಇದರ ಜೊತೆಗೆ ಹಲವು ಮಂದಿ ಮಿಡಲ್ ಮ್ಯಾನ್ಗಳು, ಮಧ್ಯವರ್ತಿಗಳು ಮನೆಯ ಮೇಲೆ ದಾಳಿಯಾಗಿದೆ. ಇನ್ನೊಂದು ಬಹಳ ಪ್ರಮುಖವಾದಂಥ ಸಂಸ್ಥೆ ಅಂತಂದ್ರೆ ಎಜುಟೆಸ್ಟ್ ಸೊಲ್ಯೂಷನ್ ಸಂಸ್ಥೆ, ಇದರ ಮೇಲೂ ದಾಳಿಯಾಗಿದೆ. ಇದು ಯಾಕೆ ಪ್ರಮುಖ ಅಂತಂದ್ರೆ OMR ಶೀಟ್ನ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಿದ್ದು ಇದೇ ಸಂಸ್ಥೆ, ಮೌಲ್ಯಮಾಪನ ಮಾಡ್ತಾ ಇದ್ದಂಥ ಸಂಸ್ಥೆ, ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಮಾಡ್ತಾ ಇದ್ದಂಥ ಸಂಸ್ಥೆ. ಇದರ ಮೇಲೂ ಕೂಡ ದಾಳಿಯಾಗಿದೆ. ರಾಜ್ಯದ 8 ಜಿಲ್ಲೆಗಳಲ್ಲಿ ದಾಳಿ ವ್ಯಾಪಿಸಿರೋದು, 20ಕ್ಕೂ ಹೆಚ್ಚು ಕಡೆ. ಈ ದೃಶ್ಯ ನೋಡ್ತಾ ಇದ್ದೀರಿ, 2 ದೃಶ್ಯಗಳು. ಒಂದು ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ ಏನಿದೆ, ಇದು ಶಿವಶಂಕರಪ್ಪ ಸಾಹುಕಾರ್ ಅವರ ಫ್ಲಾಟ್ ಇರೋದು ಈ ಅಪಾರ್ಟ್ಮೆಂಟ್ ಅಲ್ಲಿ. ಈ ಕಡೆಯ ದೃಶ್ಯ ನೀವು ನೋಡ್ತಾ ಇರೋದು ಅದು ಕೆಪಿಎಸ್ಸಿ ಕಚೇರಿ. ರಾಜ್ಯದ ಕೆಪಿಎಸ್ಸಿ ಇತಿಹಾಸದಲ್ಲೇ ಮತ್ತೊಂದು ಕಳಂಕ ಅಂಟಿಕೊಳ್ತು. ಈಗ ರಾಷ್ಟ್ರೀಯ ತನಿಖಾ ಸಂಸ್ಥೆಯೊಂದು ಕೆಪಿಎಸ್ಸಿ ಕಚೇರಿಗೆ ದಾಳಿ ಮಾಡಿರೋದು. ಎಲ್ಲೆಲ್ಲಿ ದಾಳಿಯಾಗಿದೆ ನೋಡ್ತಾ ಇದ್ದೀರಿ. ಶಿವಶಂಕರಪ್ಪ ಅವರ ನಿವಾಸ, ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ. ಶಿವಶಂಕರಪ್ಪ ಅವರ ಕಲಬುರಗಿಯ ನಿವಾಸ ಅಲ್ಲ, ಅದು ಅರಮನೆ. 3 ಫ್ಲೋರಿನ ಭವ್ಯ ಬಂಗಲೆ. ಮೂಲತಃ ರಾಯಚೂರಿನವರಂತೆ ಕಲಬುರಗಿಯಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಆ ಮನೆಯ ಮೇಲೂ ಕೂಡ ದಾಳಿ ಮಾಡಿದೆ. ದಾಳಿಗೆ ಕಾರಣ ಆಗಿರೋದು ಪಶು ವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆಯಲ್ಲಾಗಿರುವಂತಹ ಅಕ್ರಮ. 400 ಹುದ್ದೆ, ಇದನ್ನು ಭರ್ತಿ ಮಾಡೋ ಸಂದರ್ಭದಲ್ಲಿ ಎಕ್ಸಾಮ್ ಏನಾಗಿತ್ತು, ಸಂದರ್ಶನ ಏನಾಗಿತ್ತು, ಇಲ್ಲಿ 70 ರಿಂದ 80 ಲಕ್ಷ ರೂಪಾಯಿ ಡೀಲಿಂಗ್ ಆಗಿತ್ತು. ಸಂಬಂಧಿಸಿದಂತೆ ವಿಧಾನಸೌಧ ಸ್ಟೇಷನ್ಗೆ ದೂರು ಕೊಡಲಾಗಿತ್ತು. ಸಿಐಡಿ ತನಿಖೆ ಒಂದು ಕಡೆ ನಡೀತಾ ಇದೆ. ಈಗ ಇಡಿ ಎಂಟ್ರಿ ಆಗಿರೋ ಕೇಸ್ನಲ್ಲಿ 4 FIRಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 21 ಮಂದಿ ಪಶು ವೈದ್ಯರಾಗಿ ಆಯ್ಕೆಯಾಗಿರುವಂತವರು ಕೂಡ. ಶಿವಶಂಕರಪ್ಪ ಅವರ ನಿವಾಸ, ಅವರ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ, ವಿಡಿಯೋವನ್ನ ಕೂಡ ನೋಡ್ತಾ ಇದ್ದೀರಿ. ಪದಚ್ಯುತ ಅಧ್ಯಕ್ಷ, ರಾಜ್ಯಪಾಲರು ಪದಚ್ಯುತಿಗೊಳಿಸಿದ್ದಾರೆ. ಅದನ್ನು ಪ್ರಶ್ನಿಸಿ ಅವರು ಕೋರ್ಟಿಗೆ ಹೋಗಿದ್ದಾರೆ. ಸದ್ಯ ಅವರ ಮನೆ, ಕಚೇರಿಯ ಮೇಲೆ ದಾಳಿಯಾಗಿದೆ. 400 ಹುದ್ದೆಗಳ ನೇಮಕ ಪ್ರಕ್ರಿಯೆಯಲ್ಲಿ ಹಲವರ ಅಂಕಗಳ ಬಗ್ಗೆ ಡೌಟ್ ಇತ್ತು, ಅನುಮಾನ ಇತ್ತು. ಅವರು ಪಡೆದಿರುವಂತಹ ಅಂಕಗಳ ಬಗ್ಗೆ ಅನುಮಾನಾಸ್ಪದವಾಗಿ ಅಂಕ ಪಡೆದಿರುವಂಥ 29 ಮಂದಿಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.